ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಉತ್ತರ ಕರ್ನಾಟಕ ಬೋವಿ ಸಮಾಜದ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಯುತ ಬಸು ಬಂಡಿವಡ್ಡರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿ ಕರೆದು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದೇ ಹೇಳಬಹುದು, ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ನೀಡಬೇಕು, ಅವರನ್ನು ಮುಂದಿನ ದಿನಮಾನಗಳಲ್ಲಿ ಪಕ್ಷ ಚುನಾವಣೆಗೆ ಟಿಕೆಟ್ ನೀಡಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೂ ಒಂದು ಉತ್ತಮ ಸ್ಥಾನಮಾನ ನೀಡಬೇಕೆಂದು ಜಿಲ್ಲಾ ಮುಖಂಡರುಗಳಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೂ 10 ಹಲವು ಕಾಂಗ್ರೆಸ್ ಮುಖಂಡರಿಗೆ ಮನವಿ ಮಾಡಿದರು. ಸುದ್ದಿಗೋಷ್ಠಿ ಮೂಲಕ ಮನವಿಯನ್ನು ಸಲ್ಲಿಸಿದರು. ಬನ್ನಿ ನೋಡೋಣ. ಅಶೋಕನ ಪೂಜಾರ್ ಅವರು ಇಲ್ಲಾಂದ್ರೆ ಒಂದು 3-4 ವರ್ಷ ಆದ್ರು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಹೈಕಮಾಂಡ್ದವರು ಅವ್ರಿಗೆ ಟಿಕೆಟ್ ಕೊಡ್ತು ಅಂತ ಲಾಸ್ಟಿಗೆ ಅವ್ರಿಗೆ ಕೊಡಲಿಲ್ಲ. ಮಾದೇಶ್ ಕಡಾಡ್ ಅವ್ರು ಕೊಟ್ಟರೆ ಆದ್ರೂ ನೀವು ಅವ್ರಿಗೆ ಕೆಲಸ ಬರ್ರಿ, ಅವ್ರ ಕೆಲಸ ಮಾಡಿರಿ, ನೀವು ಕೆಲಸ ಮಾಡಿದ್ರಿ ಅಂದ್ರೆ ನಿಮ್ಗೆ ಅವ್ರ ಕೈಕಾಲ ಹಿಡ್ಕೊಂಡ್ರು ನಿಮ್ಗೆ ಒಂದು ಯಾವ್ದಾದ್ರು ಸ್ಥಾನಮಾನ ಕೊಡ್ತಾನಂತ ಹೆಬ್ಬಾಳ್ಕರ್ ಹೇಳಿದ್ರು. ಒಂದು 1000 ಮಂದಿ ಸಮಾವೇಶದಾಗ ಹೇಳಿದ್ರು. ಅವರು ಆ ಮಾತಿನ ತಕ್ಕ ಅವರು ನಡ್ಕೊಲಿಲ್ಲ, ಇನ್ನೋರಿಗೆ ನಡ್ಕೊಂಡಿಲ್ಲ ಅವರು ಆ ಮಾತಿನ ತಕ್ಕ. ಈಗ ಎಲ್ಲ ತಾಲೂಕಿನಾಗ ಕಾರ್ಯಕರ್ತರು ಮಾತಾಡ್ತಾರೆ, ಪಾಪ ಒಳ್ಳೆ ಮನುಷ್ಯ ಅಶೋಕ್ ಪೂಜಾರ್ ಅವರು, ಅವ್ರಿಗೆ ಯಾಕೆ ಸ್ಥಾನಮಾನ ಕೊಟ್ಟಿಲ್ಲ, ಮತ್ತು ಇವ್ರು ಹೆಬ್ಬಾಳ್ಕರ್ ಹೋಗಿ ಹೈಕಮಾಂಡ್ ತಿಳಿಸ್ಯಾರೋ ಇಲ್ಲೋ. ಅದಕ್ಕೆ ಈಗ ಎಲ್ಲರೂ ನಾನು ಒಬ್ಬ ಕಾರ್ಯಕರ್ತ ನಮ್ಮದು ಒಂದು ಸ್ವಲ್ಪ ಒತ್ತಾಯಿತ್ತು ಅವ್ರಿಗೆ, ಯಾರಿಗೆ ಹೆಬ್ಬಾಳ್ಕರ್ ಅಕ್ಕರಿಗೆ ಒತ್ತಾಯಿತ್ರಿ ಅವ್ರಿಗೊಂದು ಸ್ಥಾನಮಾನ ಯಾವ್ದಾದ್ರು ಕೊಡ್ಬೇಕಂತ. ಯಾಕೆ ಮನೆ ಮಾಜಿ ಶಾಸಕರಿಗೆ ಇಲ್ಲ ನಮ್ಮ ಪಕ್ಷಕ್ಕೆ ಬರ್ರಿ ನಿಮ್ಗೊಂದು ನಿಗಮ ಅಧ್ಯಕ್ಷ ಕೊಡ್ಕೊಂತ ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಡೋಣ ಅವರು ನಮ್ಮವರ ಮಾಜಿ ಶಾಸಕರಿದ್ರು ನಮ್ಮವರಲ್ಲಿ ಅವ್ರೇನು ಹೊರಗಿನವ್ರು ನಮ್ಗೆ ಸಂತೋಷ ಐತ್ರಿ. ಆದರೆ ಈಗ ಅಶೋಕ್ ಪೂಜಾರ್ ಅವರು 3-4 ವರ್ಷ ಕೆಲಸ ಮಾಡಕತ್ತಾರ, ಅಂಥವ್ರಿಗೆ ಒಂದು ಕೊಡ್ಬೇಕು ಅನ್ನೋದು ಒಂದು ಬೇಡಿಕೆ ಐತಿ. ಯಾವುದಾದ್ರು ಸ್ಥಾನಮಾನ ಕೊಡಬೇಕು.